ತನ್ನ ರಹಸ್ಯ ಭ್ರಮಣಕ್ಕಾಗಿ ಸಿದ್ಧಪಡಿಸುವವನಾಗಿದ್ದಾನೆ. ಹಾಲೆಲೂಯಾ. ಇದರ ಮುಖಾಂತರವಾಗಿ ಈಗಾಗಲೇ ನಾವು ಕಳೆದ ದಿನದಲ್ಲಿ ಇಸ್ರಾಯೇಲ್ ದೇಶ ಮತ್ತೆ ಅಮೆರಿಕ ದೇಶ ಎರಡು ದೇಶಗಳು ಜಂಟಿಯಾಗಿ ಇರಾನ್ ಅನ್ನೋ ದೇಶದ ಮೇಲೆ ಯುದ್ಧವನ್ನ ಮಾಡಿದೆ. ಹೀಗಾಗಿ ಆ ಯುದ್ಧದಲ್ಲಿ ಆ ದೇಶಕ್ಕೆ ಒಬ್ಬ ಅಧ್ಯಕ್ಷ ಸುಪ್ರೀಂ ಲೀಡರ್ ಆಯದುಲ್ಲಾ ಖಮೇನಿ ಅಂತ ಅವರ ಹೆಸರು. ಈ ದೇಶದವರು ಬಾಂಬ್ ಮನೆ ಮೇಲೆ ಹಾಕಿರೋದಕ್ಕೆ ಈ ಮನೆಯನ್ನು ಬ್ಲಾಸ್ಟ್ ಅವರಲ್ಲಿ ಇದ್ದವರು ಇವರು ಕೂಡ ಮತ್ತೆ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಇವತ್ತಿಗಾಗಲೇ ಬೆಳಗ್ಗೆನೆ ಆ ನ್ಯೂಸ್ ಎಲ್ಲ ಇಡೀ ಪ್ರಪಂಚನೇ ಹರಡ್ಬಿಟ್ಟಿದೆ. ಒಂದ್ ದೇಶ ಒಂದ್ ಊರಿಗೆಲ್ಲ ಹರಡಿಲ್ಲ, ಈಗಾಗಲೇ ಎಲ್ಲಿ ಇಡೀ ಪ್ರಪಂಚಕ್ಕೆ ಹರಡಿದೆ. ಇದು ಹರಡೋದು ಕೂಡ ಇದೇ ದೊಡ್ಡ ಸೂಚನೆ ಯೇಸುವಿನ ರಹಸ್ಯಗಳು ಅತಿ ವೇಗವಾಗಿ ಬರ್ತಾ ಇದೆ ಅಂತ ಅರ್ಥ. ಹಾಲೆಲೂಯಾ. ಈಗ ಇರಾನ್ ದೇಶದವರು ಅವರು ಕೂಡ ಸುಮ್ಮನೆ ಹೇಳ್ತಾರ, ನಮ್ಮ ದೇಶದ ಮೇಲೆ ಯುದ್ಧ ಮಾಡಿದ್ದೀರಾ, ನಮ್ಮನ್ನ ಸಾಯಿಸಿದ್ರ ಅಂತ ಹೇಳಿ ಈಗ ಅವರು ಕೂಡ ಪ್ರತ್ಯುತ್ತರವಾಗಿ ಕುವೈತ್ ಅನ್ನೋದು ಒಂದು ದೇಶ, ಆ ದೇಶದ ಮೇಲೆ ಕೂಡ ಅಲ್ಲಿ ಅಮೆರಿಕದ ಮಿಲಿಟರಿ ಬೇಸ್ಗಳೆಲ್ಲ ಇರ್ತವೆ. ಆ ಬೇಸ್ಗಳಲ್ಲಿ ಅನೇಕ ಯುದ್ಧದ ವಾಹನಗಳು, ಟ್ಯಾಂಕರ್ಗಳು, ಹಾಕೋ ಟ್ಯಾಂಕಿನ ಗಾಡಿಯಲ್ಲಿ ಏನಿರುತ್ತಂದ್ರೆ ಬಾಂಬ್ಗಳು ಇರುತ್ತೆ. ಒಂದ್ ಬಟನ್ ಅಂತಂದ್ರೆ ಒಂದ್ ಬಾಂಬ್ ಹೋಗುತ್ತೆ, ಅಲ್ಲಿ ಬೀಳುತ್ತೆ. ಅಲ್ಲಿ ಯಾರಾದ್ರೂ ಜನ ಇದ್ರೆ ಅವ್ರನ್ನ ಸಾಯಿಸುವಂತ ಕೆಲಸ ಮಾಡುತ್ತೆ. ಅಲ್ಲೇ ಆಮೇಲೆ ಮಿಲಿಟರಿ ಏರೋಪ್ಲೇನ್ಗಳೆಲ್ಲ ಇರುತ್ತೆ. ಆ ಎಲ್ಲ ಮಿಲಿಟರಿ ಏರೋಪ್ಲೇನ್ಗೆ ಏನಿರುತ್ತೆ ಅಂದ್ರೆ ಎಲ್ಲ ಬಾಂಬ್ಗಳು ಇರುತ್ತೆ. ಆ ಏರೋಪ್ಲೇನ್ ಆಕಾಶದ ಮೇಲೆ ಹೋಗುವಾಗಲೇ ಒಂದ್ ಬಟನ್ ಕ್ಲಿಕ್ ಹೋದ್ರೆ ಸಾಕು, ಅದ್ ಕೆಳಗಡೆ ಇದ್ದಂತ ಬಾಂಬ್ ಹೋಗಿ ಬಿಲ್ಡಿಂಗ್, ಅಪಾರ್ಟ್ಮೆಂಟ್ ಅಥವಾ ಜನ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಹೊಡೆದಾಕ್ಸುತ್ತೆ. ಅದ್ರಲ್ಲಿ ಈಗ ಒಂದು ಮಿಲಿಟರಿ ಬಾಂಬ್ ಗೊತ್ತಿದ್ದಾಗ ನಿನ್ನೆ ಒಂದು ಸ್ಕೂಲ್ ಹೋಗಿ ಬಿಟ್ಬಿಟ್ಟಿದ್ದೆ. ಸ್ಕೂಲಲ್ಲಿ 60 ಜನ ಇದ್ರಂತ ಹೆಣ್ಮಕ್ಳು ಸ್ಕೂಲ್ ಆಗಿರೋದ್ರಿಂದ 60 ಜನ ಹೆಣ್ಮಕ್ಳು ಒಂದೇ ಒಂದು ನಿಮಿಷ ಸತ್ಯ ಹೋದ್ರು. ಹಾಲೆಲೂಯಾ. ಅವ್ರ್ಯಾರು ಕೂಡ ಬದುಕಿ ಉಳಿದಿರಲಿಲ್ಲ. ಹಾಗಾದ್ರೆ ಇವತ್ತು ನಾವಾದ್ರೂ ಬದುಕಿರೋದು ಯೆಹೋವನ ಕರುಣೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಲೆಲೂಯಾ. ಯಾಕಂದ್ರೆ ಅವ್ರು ನಿನ್ನೆ ಇದ್ರು, ಇವತ್ತು ಬೆಳಿಗ್ಗೆ ನೋಡೋಷ್ಟೊತ್ತಿಗೆ ಅವ್ರಿಲ್ಲ, ಇವತ್ತು ಅವ್ರು ಸಮಾಧಿ ಮಾಡ್ತಾ ಇದ್ರು. ಹಾಲೆಲೂಯಾ. ಆದ್ರಿಂದ ನಾವಾದ್ರೂ ಉಳಿದಿರೋದು ಏನು ಕೃಪೆ? ದೇವರ ಕೃಪೆ. ಎಲ್ಲರೂ ನಾವು ಉಳಿದಿರೋದು ದೇವರ ಕೃಪೆಯಿಂದಲೇ. ಎಲ್ಲರೂ ನಾವು ಉಳಿದಿರೋದು ದೇವರ ಕೃಪೆಯಿಂದಲೇ. ಆಮೇಲೆ ಹಾಲೆಲೂಯಾ.